ಚಿತ್ರದುರ್ಗದಲ್ಲಿ ಭಾನುವಾರ ರಾತ್ರಿ ಸುರಿದ ಭಾರೀ ಮಳೆಗೆ ವಾಹನ ಸವಾರರು ಹೈರಾಣಾಗಿದ್ದಾರೆ. ಇನ್ನು ಭಾನುವಾರ ರಾತ್ರಿ ಸುಮಾರು 8 ಗಂಟೆಗೆ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿದಿದ್ದು, 2 ತಾಸಿಗೂ ಹೆಚ್ಚು ಹೊತ್ತು ಸುರಿದ ಮಳೆಗೆ ವಾಹನ ಸವಾರರು ಹೈರಾಣಾಗಿದ್ದರು. ಇನ್ನು ರಸ್ತೆಯ ಮೇಲೆಲ್ಲ ಮಳೆಯ ನೀರು ನದಿ ರೀತಿ ಹರಿದು ಹೋಗಿ ಬೈಕ್, ಕಾರು ಮತ್ತು ಆಟೋ ಸೇರಿದಂತೆ ಇತರೆ ವಾಹನ ಸವಾರರು ಕೂಡ ಸಂಚರಿಸಲಾಗದೆ ಪರದಾಟ ಪಟ್ಟಿದ್ದರು. ಇನ್ನು ನಗರದ ತುರುವನೂರು ಬ್ರಿಡ್ಜ್ ಕೆಳಭಾಗದಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆ ನೀರು ನಿಂತು ವಾಹನ ಸವಾರರು ಸಂಚರಿಸಲು ಹರಸಾಹಸ ಪಟ್ಟಿದ್ದರು. ಇನ್ನು ತುರುವನೂರು ಬ್ರಿಡ್ಜ್ ಬಳಿ ಚರಂಡಿ ತುಂಬಿ ಹರಿದು ರಸ್ತೆ ಮೇಲೆಲ್ಲ ನಿಂತು, ಇದರ ಜೊತೆ ತಗ್ಗು ಪ್ರದೇಶವಾದ್ದರಿಂದ ಮಳೆಯ ನೀರು ಸರಾಗವಾಗಿ ಹರಿದು ಹೋಗದೆ ಸುಮಾರು 2 ಅಡಿಗೂ ಹೆಚ್ಚು ಮಳೆ ನೀರು ಶೇಖರಣೆಯಾಗಿತ್ತು. ಬೈಕ್ ಸವಾರರು ಸಂಚರಿಸಲಾಗದೆ ರಸ್ತೆಯಲ್ಲೇ ಬಿದ್ದಿದ್ದು, ಸ್ಥಳೀಯ ಯುವಕರು ಬೈಕ್ ಸವಾರರನ್ನು ರಕ್ಷಣೆ ಮಾಡಿದ್ದು ಈ ಒಂದು ವಿಡಿಯೋ ಸ್ಥಳೀಯರ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ಚರಂಡಿ ಸ್ವಚ್ಛತೆ ಮಾಡದೆ ಚರಂಡಿ ನೀರು ಸರಾಗವಾಗಿ ಹರಿದು ಹೋಗದೆ ರಸ್ತೆಯ ಮೇಲೆಲ್ಲ ಹರಿದು ಹೋಗಿ ಅಪಘಾತಗಳಿಗೆ ಕಾರಣವಾಗುತ್ತಿದೆ. ಇನ್ನು ನಿರ್ಲಕ್ಷ್ಯ ವಹಿಸಿ ಮಳೆಯ ನೀರು ರಸ್ತೆಯ ಮೇಲೆ ನಿಂತು ಅಪಘಾತಗಳಿಗೆ ಕಾರಣವಾಗುತ್ತಿರುವ ನಗರಸಭೆ ವಿರುದ್ಧ ಸಾರ್ವಜನಿಕರು ಮತ್ತು ವಾಹನ ಸವಾರರು ಆಕ್ರೋಶ ಸಹ ವ್ಯಕ್ತಪಡಿಸಿದ್ದಾರೆ. ಇನ್ನು ಆದಷ್ಟು ಬೇಗ ಚರಂಡಿ ಸ್ವಚ್ಛತೆ ಮಾಡಿಸಬೇಕೆಂದು ನಗರಸಭೆಗೆ ಈ ಒಂದು ವಾಹನ ಸವಾರರು ಮತ್ತು ಸಾರ್ವಜನಿಕರು ಆಗ್ರಹ ಮಾಡಿದ್ದಾರೆ.